ಬೆಳಗಿನ ಬೆಳಕಿನಲ್ಲಿ ಶಾಂತವಾದ ದಕ್ಷಿಣ ಭಾರತೀಯ ಹಳ್ಳಿ. ಚಿಕ್ಕ ಟೈಲುಕೂರೆಯ ಮನೆಗಳು, ಹೊರಗೆ ಕಟ್ಟಿದ ಹಸುಗಳು, ಹಸಿರಾದ ಬಾಳೆಮರಗಳು, ಹೊಲದತ್ತ ಹಾದು ಹೋಗುವ ಮಣ್ಣಿನ ದಾರಿ, ಸ್ವಲ್ಪ ಮಂಜು, ಹಕ್ಕಿಗಳ ಹಾರಾಟ. ಕರ್ನಾಟಕದ ಗ್ರಾಮೀಣ ವಾತಾವರಣ. ಸಾಧಾರಣ ರೈತ ರಮೇಶ್, ಸುಮಾರು 40ರ ವಯಸ್ಸು. ಬಿಳಿ ಪಂಚೆ, ಹಳೆಯ ಶರ್ಟ್ ಧರಿಸಿ, ಭುಜದ ಮೇಲೆ ಹಾಸಿಗೆ ಕಟ್ಟಿಕೊಂಡು ಲಾಠಿಯೊಂದಿಗೆ ನಡೆಯುತ್ತಾನೆ. ಅವನ ಪಕ್ಕದಲ್ಲಿ ಎತ್ತು ನಡೆಯುತ್ತಿದೆ. ಬೆಳಗ್ಗೆ ಹೊತ್ತಿನಲ್ಲಿ ಹೊಲದತ್ತ ನಡೆಯುವ ದೃಶ್ಯ. ರಮೇಶ್ ತನ್ನ ಹೊಲದಲ್ಲಿ ಎತ್ತಿನಿಂದ ಗದ್ದೆ ಒಣಗಿಸುತ್ತಿರುವ ದೃಶ್ಯ. ಆತನ ಮುಖದಲ್ಲಿ ಹನಿಯುತ್ತಿರುವ ಬೆವರು, ಕಣ್ಣಲ್ಲಿ ದೃಢನಂಬಿಕೆ. ಸೂರ್ಯ ಮಿಡುಗುತ್ತಿದೆ. ದೂರದಲ್ಲಿ ಅವನ ಹೆಂಡತಿ ಕಂಚಿನ ಭರಣಿಯಲ್ಲಿ ನೀರನ್ನು ತರುತ್ತಿರುವ ದೃಶ್ಯ. ಒಣಗಿ ಹೋದ ಹೊಲ, ಬಿರುಕು ಬಿಟ್ಟಿರುವ ನೆಲ, ಬಿಸಿಲಿನಿಂದ ಸುಟ್ಟು ಹೋಗಿರುವ ಮರಗಳು, ನದಿ ಒಣಗಿ ಹೋಗಿರುವ ದೃಶ್ಯ. ಹಳ್ಳಿಯವಳು ಆಕಾಶದತ್ತ ನಿರಾಸೆಯಿಂದ ನೋಡುತ್ತಿದ್ದಾರೆ. ಈ ನಡುವೆ ರಮೇಶ್ ತಮಗೆಲ್ಲರ ಹಿಂದೆ ನಿಂತು ಶಾಂತವಾಗಿ ಭೂಮಿಗೆ ಕೈ ಜೋಡಿಸಿರುವ ದೃಶ್ಯ. ಸುತ್ತಲಿನ ಎಲ್ಲಾ ಹೊಲಗಳು ಒಣಗಿರುವಾಗ ರಮೇಶ್ನ ಹೊಲ ಮಾತ್ರ ಹಸಿರಾಗಿ ಬೆಳೆಯುತ್ತಿರುವುದು ಇತರ ಗ್ರಾಮಸ್ಥರು ಅವನ ಹೊಲದ ಅಂಚಿನಲ್ಲಿ ಆಶ್ಚರ್ಯದಿಂದ ನೋಡುತ್ತಿರುವರು. ರಮೇಶ್ ಸುಸ್ಪಷ್ಟವಾಗಿ, ವಿನಮ್ರವಾಗಿ ಅವರೊಂದಿಗೆ ಮಾತನಾಡುತ್ತಿದ್ದಾನೆ. ಒಂದು ದೊಡ್ಡ ಬೇವು ಮರದ ಕೆಳಗೆ ರಮೇಶ್ ನಗುತ್ತಾ ಗ್ರಾಮಸ್ಥರೊಂದಿಗೆ ಮಾತನಾಡುತ್ತಿರುವ ದೃಶ್ಯ. ಅವನು ಕೈಗಳಿಂದ ಅಭಿವ್ಯಕ್ತಿ ಮಾಡುತ್ತಿದ್ದಾನೆ. ಹಿಂದಿನ ಹಿನ್ನೆಲೆಯಲ್ಲಿ ಹಸಿರಾದ ಅವನ ಹೊಲ. ಜನರು ಗಂಭೀರವಾಗಿ ಕೇಳುತ್ತಿದ್ದಾರೆ. ಕೆಲವರು ಕೈಮುಗಿದು, ಕೆಲವರು ತಲೆಯಾಡಿಸುತ್ತಿದ್ದಾರೆ. ಸಂಜೆಯ ಹೊತ್ತಿನಲ್ಲಿ ಭಾವನಾತ್ಮಕ ದೃಶ್ಯ. ರಮೇಶ್ ತನ್ನ ಹೊಲದ ಬಳಿ ನಿಂತು ಒಂದು ಗಿಡವನ್ನು ಮೆಲ್ಲಗೆ ಸ್ಪರ್ಶಿಸುತ್ತಿದ್ದಾನೆ. ಹಿಂದಿನ ಭೂಮಿಕೆಯಲ್ಲಿ ಸೂರ್ಯಾಸ್ತಮಾನದ ಕಿತ್ತಳೆ ಮತ್ತು ಬಂಗಾರದ ಬೆಳಕು. ಹಕ್ಕಿಗಳು ಮರಗಳಿಗೆ ಹಿಂತಿರುಗುತ್ತಿರುವುದು. ಹಳ್ಳಿಯವರು ಶಾಂತಿಯುತ ಮುಖವಾಲಿಯಿಂದ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದಾರೆ.